ನಾನೇನೋ ಹೊಸದಾಗಿ ಒಂದು ಚಾಲೂ ಮಾಡಬೇಕಂತ ಅಂದ್ಕೊಂಡು ಶುರು ಮಾಡಿದ್ದೀನಿ. ಸೊ ಒಂದು ಹೆಲ್ತ್ ಟಿಪ್, ನಮ್ಮ ಒಂದು ಡಾಕ್ಟ್ರ್ ಕಡೆಯಿಂದ ಒಂದು ಹೆಲ್ತ್ ಟಿಪ್ ನಿಮಗೆಲ್ರಿಗೂ ನನ್ನ ಕಡೆಯಿಂದ. ಸೊ ಏನಪ್ಪ ಅಂದರೆ, ಯೂಶ್ವಲ್ ಆಗಿ ಎಲ್ಲರ ಮನೆಯಲ್ಲೂ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬಿಸಿನೀರಂತೂ ಕುಡಿತೀವಿ. ಕೆಲವೊಬ್ಬರು ಬಿಸಿನೀರನ್ನು ಖಾಲಿ ಹೊಟ್ಟೆಲಿ ಹಾಗೆ ಕುಡಿತಾರೆ, ಕೆಲವೊಬ್ಬರು ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾರೆ, ಇನ್ನೂ ಕೆಲವೊಬ್ಬರು ಜೇನುತುಪ್ಪ ಹಾಕ್ಕೊಂಡು ಕುಡಿತಾರೆ. ಇದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಹೆಂಗೆ ಕುಡಿಬೇಕು ಅಂತ ನಮ್ಮ ಡಾಕ್ಟರ್ ಹೇಳ್ಕೊಡ್ತಾರೆ. ಡಾಕ್ಟರ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತಾ, ಆಯುರ್ವೇದ ಅಮೃತಾನಾಂ ಶ್ರೇಷ್ಠ. ಸೊ ಅಮೃತಗಳಲ್ಲೇ ಶ್ರೇಷ್ಠವಾದ ಯಾವುದಾದ್ರೂ ಇದ್ದರೆ ಅದು ಆಯುರ್ವೇದ ಅಂತ ಹೇಳ್ತಾರೆ. ಸೊ ಅಂಥ ಅಮೃತಗಳಲ್ಲೇ ಶ್ರೇಷ್ಠವಾದಂಥ ಆಯುರ್ವೇದದ ಬಗ್ಗೆ, ಅದರಲ್ಲಿರುವಂಥ ಧ್ಯಾನದ ಬಗ್ಗೆ, ಅದರಲ್ಲಿರುವಂಥ ಆರೋಗ್ಯದ ಮಾಹಿತಿ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅವುಗಳನ್ನ ತಾವು ಅರ್ಥ ಮಾಡಿಕೊಂಡು ಅವುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ, ನಿಮ್ಮ ಜೀವನ ಖಂಡಿತವಾಗ್ಲೂ ಸುಧಾರಿಸುತ್ತೆ ಅಂತ ಹೇಳ್ತಾ, ಇನ್ನು ಮುಂದೆ ಬರುವಂಥ ಎಲ್ಲ ಆರೋಗ್ಯದ ಮಾಹಿತಿಗಳನ್ನು, ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಆರೋಗ್ಯದ ಮಾಹಿತಿಗಳನ್ನ ಕೇಳಬಯಸಲಿಕ್ಕೆ, ನೋಡಬಯಸಲಿಕ್ಕೆ, ತಿಳಿಬಯಸಲಿಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವರ್ಷಕ್ಕಿಂತ ಮುಂಚೆ ಇವತ್ತಿನ ಒಂದು ಆರೋಗ್ಯದ ಮಾಹಿತಿ. ಸುಮಾರು ಜನರು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಿಸಿನೀರಿನ ಜೊತೆಗೆ ಜೇನುತುಪ್ಪನ, ನಿಂಬೆಹಣ್ಣನ್ನು ಹಾಕ್ಕೊಂಡು ಕುಡಿಯುವಂಥ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ನಾನು ಸುಮಾರು ಪೇಷಂಟ್ಸಿಗೆ ಕೇಳ್ತೀನಿ, ಯಾರು ಹೇಳಿದ್ರು, ಹೆಂಗೆ ತೊಗೊಳ್ತಿದ್ದೀರಾ, ಯಾರೋ ಹೇಳಿದ್ರು, ಅದನ್ನ ಫಾಲೋ ಮಾಡ್ತಾಯಿದ್ದೀವಿ, ಹಾಗೆ ಹೆಂಗೆ ಅಂತ. ಬಟ್ ಅದು ತುಂಬ ಅಡ್ಡ ಪರಿಣಾಮಗಳನ್ನ ಮುಂದಿನ ದಿನಮಾನಗಳಲ್ಲಿ ಕೊಡ್ತದೆ. ಆಯುರ್ವೇದದಲ್ಲಿ ಅವುಗಳನ್ನು ಬಿಸಿನೀರಿಗೆ ಜೇನುತುಪ್ಪವನ್ನು ಸೇರಿಸುವಂಥದ್ದನ್ನ ಗುಣವಿರುದ್ಧ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬಿಸಿನೀರು ಮೂಲತಃ ಶೀತವೀರ್ಯ, ಬಟ್ ಅದು ಬಿಸಿ ಇರುವಾಗ ಅದು ಉಷ್ಣ ಗುಣ ಹೊಂದಿರ್ತದೆ. ಅದಕ್ಕೆ ನೀವು ಜೇನುತುಪ್ಪ ಸೇರಿಸಿದ್ರಿ ಅಂದರೆ ಅದು ವಿಷಕ್ಕೆ ಸಮ ಆಗಿ ಪರಿಣಾಮ ಆಗ್ತದೆ. ಹಾಗಾಗಿ ಅದು ಆವಾಗಲೇ ನಿಮಗೇನು ಪರಿಣಾಮ ಕಾಣಿಸೋದಿಲ್ಲ. ತುಂಬ ದಿನಗಳ ನಂತರ ತಗೊಂಡಾಗ ನಿಮಗೆ ಆರೋಗ್ಯದ ಸಮಸ್ಯೆಗಳು, ಈ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸುತ್ತೆ. ಹಾಗಾಗಿ ಅದನ್ನು ನೀವು ಅಥವಾ ನಿಮಗೆ ಸಂಬಂಧಪಟ್ಟಂಥ ಫ್ಯಾಮಿಲಿಯವರು, ಫ್ರೆಂಡ್ಸ್ ಯಾರಾದರೂ ತೊಗೊಳ್ತಾ ಇದ್ದರೆ ಅದನ್ನ ಪ್ರಕೃತಿ ಅನುಗುಣವಾಗಿ ಸ್ವಲ್ಪ ಚೇಂಜ್ ಮಾಡಿಕೊಂಡು ತೊಗೊಳ್ಬೋದಾಗುತ್ತೆ. ಹಾಗಾಗಿ ಹತ್ತಿರದಲ್ಲಿರುವಂಥ ಆಯುರ್ವೇದ ತಜ್ಞರನ್ನು ಭೇಟಿ ಆದರೆ ಅವ್ರು ನಿಮಗೆ ಅದನ್ನ ಹೆಂಗೆ ತೊಗೊಳ್ಬೋದು, ಬೇಡ, ಸಾಮಾನ್ಯವಾಗಿ ತೊಗೊಳ್ದೇ ಇರೋದು ಒಳ್ಳೆಯದು, ಬಟ್ ತೊಗೊಳ್ಲೇಬೇಕು. ಅದನ್ನು ಕೆಲವೊಂದು ಮಾರ್ಪಾಡುಗಳನ್ನ ಮಾಡಲಿಕ್ಕಿದೆ, ಮಾರ್ಪಾಡುಗಳನ್ನ ಮಾಡಿ ತೊಗೊಳ್ಳೋದು ಪರವಾಗಿಲ್ಲ, ಬಟ್ ಹಾಗೆ ಸೇವಿಸೋದು ವಿಷಕ್ಕೆ ಸಮ ಆಗ್ತದೆ. ಹಾಗಾಗಿ ಅದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.